ಎಲ್ಲರಿಗೂ ನಮಸ್ಕಾರ. ಪತ್ರಿಕಾ ಪ್ರಪಂಚ, ಪತ್ರಿಕಾ ಪುಟಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮೇ ತಿಂಗಳ ಮಯೂರ, ಜೂನ್ ತಿಂಗಳ ಮಯೂರ ಇವೆರಡನ್ನು ಇಟ್ಕೊಂಡು ಬಂದಿದ್ದೀನಿ. ಇಲ್ಲಿ ಮೇ ತಿಂಗಳ ಮಯೂರದಲ್ಲಿ ಒಂದು ಕತೆ ನನ್ನ ಗಮನ ಸೆಳೀತು. ಅದು ಯಾರದ್ದು ಅಂದರೆ ಅಮರೇಶ ನುಗಡೋಣಿ ಇವರು ಬರೆದಿರ್ತಕ್ಕಂಥದ್ದು ಭವದ ಕೈಲಾಸ. ಇದು ಒಂದು ಬಸವ ತತ್ವದ ಮಠದ ಬಗ್ಗೆ ಅವರು ಬರೆದಿದ್ದಾರೆ. ಮೊದಲು ಅವರು ಬಸವ ತತ್ವವನ್ನು ಅನುಸರಿಸಿ ಆ ಮಠ ನಡೀತಾ ಇರುತ್ತೆ. ನಂತರ ಮುಂದಿನ ತಲೆಮಾರು ಬಂದಾಗ ನಿಧಾನ ವೈದಿಕ ಸಂಪ್ರದಾಯ ಅಲ್ಲಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಅದು ಹಳಬರಿಗೆ ಹೇಗೆ ಅದು ಆ ಬಸವ ತತ್ವವನ್ನು ಅನುಸರಿಸ್ತಾ ಇರ್ತಾರೆ, ಅದು ಮಠ ಈಗ ವೈದಿಕ ಸಂಪ್ರದಾಯದ ಕಡೆ ತಿರುಗ್ತಾ ಇರೋದು ಇವರಿಗೆ ಕಾಣಿಸುತ್ತೆ. ಇವರಿಗೆ ಹಳಬರಿಗೆ ಯಾವ ರೀತಿ ಅದು ಕಿರಿಕಿರಿ ಉಂಟು ಮಾಡುತ್ತಿತ್ತು ಮತ್ತು ಅವರ ಅಸಹಾಯಕ ಪರಿಸ್ಥಿತಿ ಇದು ಹೇಳುತ್ತೆ. ಇದು ಬಹಳ ಬಹಳ ಮುಖ್ಯವಾದ ವಿಚಾರವನ್ನು ಅವರು ಎತ್ತಿದ್ದಾರೆ. ಅವರ ತತ್ವವನ್ನು ಬಿಟ್ಟು ನಾವು ಅದನ್ನೇ ಅಂತ ಇಟ್ಕೊಂಡು ಯಾವುದೇ ತತ್ವದ ಮಠವನ್ನು ತಗೊಂಡು ಅವರ ತತ್ವಕ್ಕೆ ವಿರುದ್ಧವಾದ ಅಥವಾ ಅವರ ತತ್ವ ಅಲ್ಲದ್ದನ್ನು ಮಾಡುವ ಪರಿಸ್ಥಿತಿಗೆ ಹೋದಾಗ ಅದನ್ನು ತಡೆಯುವ ಸಾಮರ್ಥ್ಯವನ್ನು ಕೂಡ ಪ್ರಾಮಾಣಿಕವಾಗಿ ಇರುವವರಿಗೆ ಸಾಧ್ಯ ಆಗೋದಿಲ್ಲ ಅಂತ. ಅದರಲ್ಲಿ ಇವರು ಈ ಬಸವಣ್ಣನವರ ಒಂದು ವಚನವನ್ನು ಹೇಳ್ತಾರೆ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಮುಂಜಾನೆ ಈ ವಚನ ಓದಿ ಚಿಂತೆಗೆ ಒಳಗಾಗಿದ್ದ ಚಂದ್ರಕಾಂತಯ್ಯ ತನ್ನ ಸ್ವಭಾವವನ್ನು ಹೆಂಡತಿ ವಿರೋಧಿಸಿದ್ದನ್ನು ನಿರಾಕರಿಸದೆ ತಾಳ್ಮೆಯಿಂದ ಯೋಚಿಸತೊಡಗಿದ್ದ. ಕಲ್ಯಾಣದ ಬಸವಣ್ಣ ಈ ನಿಲುವಿಗೆ ಹೆಂಗೆ ಬಂದ? ಸಾಧ್ಯವಿಲ್ಲ. ಇದು ಮುಂದೆ ವಚನ ಸಂಗ್ರಹಿಸುವವರು ತಮ್ಮ ಹಿತಕ್ಕೆ ಸೇರಿಸಿರಬಹುದು ಎಂದುಕೊಂಡ. ಇದು ನೋಡಿ, ಲೋಕದ ಹಿತವನ್ನು ಬಸವಣ್ಣ ಬಯಸಿದ್ದ. ಆದರೆ ಅವರೇನೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಅಂತ ಬರ್ತಿದ್ದಾರೆ. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇದು ಹೇಗೆ ಇದು ಅಂತ ಅವರು ಯಾರೋ ಮುಂದೆ ಸೇರಿಸಿರಬಹುದು ಅಂತ ಇವರು ಅಂದ್ಕೊಂಡಿರ್ತಾರೆ. ಆದರೆ ಇದನ್ನು ನಾವು ನೋಡಿದಾಗ ನಾವು ಎಷ್ಟೋ ಸಂದರ್ಭದಲ್ಲಿ ಸಮಾಜ ಸೇವೆ ಅಂತ ಮಾಡೋಕ್ಕೆ ಹೋಗಿ ನಮ್ಮ ವೈಯಕ್ತಿಕ ಬದುಕನ್ನು ಹಾಳು ಮಾಡ್ಕೋತೇವೆ ಅಂತ. ಆ ದೃಷ್ಟಿಯಿಂದ ಇದನ್ನು ನಾವು ನೋಡ್ಬೋದು. ನಮ್ಮನ್ನು ನಾವು ಸರಿಯಾಗಿ ನೋಡ್ಕೊಂಡ್ರೆ, ಎಲ್ಲರೂ ತಮ್ಮನ್ನು ಸಹೋದರಿಯಾಗಿ ನೋಡ್ಕೊಂಡ್ರೆ ಇಡೀ ಸಮಾಜವೇ ಸರಿಯಾಗಿರುತ್ತೆ. ಆ ದೃಷ್ಟಿಯಿಂದನೂ ಇದು ಇರಬಹುದು. ಹಾಗಾಗಿ ಈ ವೈರುಧ್ಯವನ್ನು ಅವರ ವಚನಗಳಲ್ಲಿ ಅವರೇ ಲೋಕ ಕಲ್ಯಾಣದ ಬಗ್ಗೆ ಮಾತನಾಡಿ ಈ ವಚನ ಇದೆಯಲ್ಲ ಅಂತ ಇವರಿಗೆ ಅನಿಸಿದೆ. ಇದನ್ನು ಈ ಕಥೆಯ ಒಳಗಡೆ ಅವರು ಸೇರಿಸಿದ್ದಾರೆ. ಅದು ಬಹಳ ನನಗೆ ಇಷ್ಟ ಆಯಿತು ಈ ಕಥೆಯಲ್ಲಿ. ನಂತರ ಆ ಮಠದ ವಿಚಾರಗಳು ತುಂಬ ಬರುತ್ತೆ. ಅದರ ಬಗ್ಗೆ ಅವರು ಮಾತನಾಡ್ತಾ ಹೋಗ್ತಾರೆ, ಹೇಗೆ ತಮ್ಮ ತತ್ವವನ್ನು ಬಿಟ್ಟು ಬೇರೆ ತತ್ವದ ಕಡೆಗೆ ಅದು ಹೋಗುತ್ತೆ ಅಂತ ಅದರ ಬಗ್ಗೆ ಇರುತ್ತೆ. ಆಮೇಲೆ ನಂತರ ಅಲ್ಲಿ ಇನ್ನೂ ಬೇರೆ ಬೇರೆ ವಿಚಾರಗಳು ಇದೆ. ಅದನ್ನು ನಾನು ಇಲ್ಲಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ನನಗೆ ಇಷ್ಟವಾಗಿದ್ದು ಈ ವಚನದ ಬಗ್ಗೆ ಅವರು ಮಾತನಾಡ್ತಾರಲ್ಲ, ಅದು ನನಗೆ ಬಹಳ ಇಷ್ಟ ಆಯಿತು. ಮುಂದೆ ಜೂನ್ ತಿಂಗಳ ಪ್ರತಿಯಲ್ಲಿ ನನಗೆ ಅವರೇ ಬರೆದಿದ್ದು, ಅದನ್ನು ನಿಮಗೆ ಹೇಳ್ತೀನಿ. ನೆಲದ ಫಲ ನನ್ನ ಕಥೆಗಳು, ಅಮರೇಶ ನುಗಡೋಣಿ. ಇವರು ಹೇಗೆ ಅವರು ಕಥೆಗಳನ್ನು ಹೇಗೆ ರಚಿಸ್ತಾರೆ ಅನ್ನೋದ್ರ ಬಗ್ಗೆ ಅವರು ಬರ್ಕೊಂಡಿದ್ದಾರೆ. ಅದು ಬಹಳ ಚೆನ್ನಾಗಿದೆ. ಇದನ್ನು ನನಗೆ ಇಷ್ಟ ಆಯಿತು ಈ ಲೇಖನ. ನನ್ನ ಕಥೆಗಳು ಕಲ್ಯಾಣದಲ್ಲಿ ವಚನಕಾರರು ರೂಪಿಸಿದ ಬದುಕಿನ ಸತ್ವವನ್ನು ಹುಡುಕುತ್ತಿರುತ್ತವೆ. ವಚನಕಾರರ ಲೋಕದೃಷ್ಟಿ ನಾನಾ ಪಂಥಗಳ ಅನುಭಾವಿಗಳ ತತ್ವವನ್ನು ವರ್ತಮಾನದಲ್ಲಿ ಕರಗಿಸಿ ಅದರ ಸ್ಥಳದಲ್ಲೇ ಆಧುನಿಕ ರೂಪ ರಚಿಸಲು ಪ್ರಯತ್ನಿಸುತ್ತವೆ. ಭಾರತದ ಆಧುನಿಕ ದಾರ್ಶನಿಕರ ತಿಳುವಳಿಕೆಯನ್ನು ಲೋಕದೃಷ್ಟಿಯಾಗಿ ಬಳಸಲು ಪ್ರಯತ್ನ ಪಡುತ್ತವೆ. ಅಕ್ಷರದ ಮೂಲಕ ಕಲಿತದ್ದಕ್ಕಿಂತ ಅನುಭವದ ಮೂಲಕ ಅರಿತ ಅರಿವು ವಚನಕಾರರದು. ಈ ದಾರಿ ನನ್ನ ಕಥೆಗಳದ್ದು.
ಹೇಗೆ ಅವರು ಕಥೆಗಳನ್ನು ರಚಿಸ್ತಾರೆ ಅನ್ನೋದ್ರ ಬಗ್ಗೆ ಅವರು ಬರೆದಿದ್ದಾರೆ. ಈ ಲೇಖನ ನನಗೆ ಇಷ್ಟ ಆಯಿತು. ಇದನ್ನು ನೀವು ಓದಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಹೇಳಿ. ಆಮೇಲೆ ಇಲ್ಲಿ ಇನ್ನೊಂದು ಸಂದರ್ಶನ ಇದೆ, ಅದು ಊರ್ಮಿಳಾ ಪವಾರ್ ಅಂತ ಮರಾಠಿ ಸಾಹಿತ್ಯದ ಲೇಖಕಿಯ ಸಂದರ್ಶನ. ಅದು ಚೆನ್ನಾಗಿದೆ, ನೀವು ಓದಬಹುದು. ಇನ್ನು ಹಲವು ಕಥೆಗಳು, ಲೇಖನಗಳು ಇದೆ, ನೀವು ಓದಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ. ಧನ್ಯವಾದಗಳು. ಊಟ ತಿರುವಿ